ಕೇಳ್ತಾ ಇದ್ದೀರಿ, ನಿಮ್ ಭ್ರಷ್ಟಾಚಾರಕ್ಕೆ ನಾವು ಸಹಕಾರ ಕೊಡ್ಬೇಕಂದ್ರೆ ಮುಖ್ಯಮಂತ್ರಿಗಳೇ, ನಿಮ್ಮ ಮಂತ್ರಿಗಳು ಒಂದೊಂದು ಇಲಾಖೆಯಲ್ಲಿ ಮಾಡುವಂತ ಒಂದು ಭ್ರಷ್ಟಾಚಾರ ಇದೆಯಲ್ಲ, ಈ ದೇಶದ ಪ್ರಧಾನಮಂತ್ರಿಗಳು 10% ಸರ್ಕಾರ ಅಂತ ಹೇಳ್ಬಿಟ್ಟು ಹೋಗಿದ್ರಲ್ಲ, ಈ 10% ಅಲ್ಲ ರೀ, ಯಾವುದೇ ಇಲಾಖೆ ನೀವು ತಿದ್ಕೊಳ್ಳಿ, ನಿಮ್ಮ ಬಿಲ್ಲು ನಿಮ್ಮ LOC ಎಷ್ಟೆಷ್ಟು ಪರ್ಸೆಂಟ್ ಹೋಗಿದೆ ನಿಮ್ಗೆ ಏನಾದ್ರು ಅರ್ಥ ಇದೆಯಾ? 200%, 300%ಗೆ ಬರೀ ಕೊರೋನಾ, 400%ಗೆ ಕೊರೋನಾ ಸಂದರ್ಭದಲ್ಲಿ ಏನ್ ನೀವು ಖರೀದಿ ಮಾಡಿದ್ರಲ್ಲ ಭ್ರಷ್ಟಾಚಾರ ಆಗಿರೋದು ನಿಮ್ ಕಣ್ಣಿಗೆ ಕಾಣ್ತಾ ಇಲ್ವಾ? ನೀವು ಕೇಳ್ತಾ ಇದ್ರಲ್ಲ ನಮ್ಗೆಲ್ಲ ಇದು ಆ ತನಿಖೆ ಆಗ್ಬೇಕು, ಈ ತನಿಖೆ ಆಗ್ಬೇಕು, ನಾವೆಲ್ಲ ತನಿಖೆಗಳು ಮಾಡಿಸಿದೀವಲ್ಲ, ನೀವು ತನಿಖೆ ಮಾಡಿಸಿ. ನಮ್ಮ ಅವಧಿಯಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಅಂತ ನೀವು ಹೇಳ್ತಾ ಇದೀರಲ್ಲ ಕೆಲವರು, ಅದನ್ನು ತನಿಖೆ ಮಾಡ್ರಿ. ಯಾರು ಬೇಡ ಅಂತ ಹೇಳ್ತಾರೆ? 5 ವರ್ಷ ಪ್ಲಸ್ ಹಿಂದೆ ಏನು 1 ವರ್ಷ ಸಂಯುಕ್ತ ಸರ್ಕಾರ ಇತ್ತಲ್ಲ, ನಾವು ಯಾರಾಗ ಏನೇನು ತಪ್ಪು ಮಾಡ್ತೀವಿ ಅಂತ ಹೇಳಿ ನೀವು ತನಿಖೆ ಅದನ್ನು ಮಾಡಿ, ಇದನ್ನು ಮಾಡಿ. ನಿಮ್ಗೆ ನಾವು ಸ್ಟಾಪ್ ಮಾಡ್ಲಿಕ್ಕೆ ಹೋಗುದಿಲ್ಲ. ನಾವು ತಪ್ಪು ಮಾಡಿದ್ರು ಕೂಡ ತಪ್ಪೇ, ನಮ್ಮನ್ನು ಕೂಡ ಶಿಕ್ಷೆಗೆ ಒಳಗಾಕ್ರಿ, ನಮ್ಮನ್ನು ಕಲ್ಗಾಕ್ರಿ. ಯಾರು ಬೇಡ ಅಂತ ಹೇಳ್ತಾರೆ? ತನಿಖೆ ಮಾಡಿಬಿಟ್ಟು ಇರೋಂತ ವ್ಯವಸ್ಥೆಯಲ್ಲಿ ಜನರ ಮುಂದೆ ನಮ್ಮನ್ನೆಲ್ಲ ಈಚೆಗಳಿರಿ, ನಾವು ಬೇಡ ಅಂತ ಹೇಳುದಿಲ್ಲ. ಆದ್ರೆ ನೀವು ಈ ಸಂದರ್ಭದಲ್ಲಿ ಕೊರೋನಾ ಸಂದರ್ಭದಲ್ಲಿ ಮಾಡುವಂತ ಒಂದು ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆ ಕಾಂಟ್ರಾಕ್ಟರ್ಗಳು ಕೇಳಿ, ಬರೀ LOC ರಿಲೀಸ್ಗೆ ಎಷ್ಟು % ಅನ್ನ ನಿಮ್ಮ ಮಂತ್ರಿಗಳು ಕೇಳ್ತಾ ಇದ್ದಾರೆ, ಎಷ್ಟು ಮಂತ್ರಿಗಳನ್ನ ವಸೂಲು ಮಾಡಿದ್ದಾರೆ ಅಂತೇಳಿ ನಿಮ್ ಕಾಂಟ್ರಾಕ್ಟರ್ಗಳು ಕೇಳ್ರಿ. ಒಂದು ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ನಿಮ್ಮ ಹತ್ರನೇ ಇದೆ, ಕೇಳ್ರಿ. ಮೊನ್ನೆ ಅನೌನ್ಸ್ ಮಾಡಿದ್ರಿ, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ, 1100 ಬೆಡ್ಗಳನ್ನ ಮಾಡಿದ್ದೀವಿ, 10,150 ಬೆಡ್ಗಳನ್ನ 100 ಬೆಡ್ಗಳನ್ನ ಕೊಟ್ಟಿದ್ದೀರಿ ಕೊರೋನಾ ಸಂದರ್ಭದಲ್ಲಿ. ನಿಮ್ಮ ಅಡ್ವರ್ಟೈಸ್ಮೆಂಟ್ 1 ವರ್ಷ ಇದೆ. ನಿಮ್ಮ ಆಫೀಸರ್ ಏನ್ ಹೇಳ್ತಾರೆ? 6,500 ಬೆಡ್ ಅಂತ ಹೇಳ್ತಾರೆ. ನಿಮ್ಮ ಅಡ್ವರ್ಟೈಸ್ಮೆಂಟ್ ಅಲ್ಲಿ 1,100 ಬೆಡ್, ಇಡೀ ದೇಶಕ್ಕೆ 10,100, ಇಡೀ ದೇಶಕ್ಕೆ ಒಂದು ದೊಡ್ಡ ಸೆಂಟರ್. ಇನ್ನೂ ಒಬ್ಬ ಅದು ಮನಲಿಲ್ಲ. ಏನೋ ಮಾಧ್ಯಮ ಸ್ನೇಹಿತರು ಪಾಪ ಹಿಂದೆ ನಿಮ್ ಬೆಡ್ಗಳು ಹೇಳೋದಕ್ಕೆ ಅದನ್ನ ನೀವು ಖರೀದಿ ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನ ಬಾಡಿಗೆ ತಗೋತೀನಿ ಅಂತ ಹೇಳಿದ್ರೆ ಖರೀದಿ ಮಾಡ್ತೀನಿ ಅಂತಂದ್ರೆ, ನಾವು ನಿಮ್ ಮನೆಗೆ ಹಾಕೊಳ್ಳಿ ಅಂತ ಹೇಳಿದ್ಮೇಲೆ ಅದನ್ನ ಸುಟ್ಟಾಕ್ತೀವಿ ಅಂತ ಹೇಳ್ತಾ ಇದ್ದೀವಿ. ನೋಡ್ರಿ, ಯು ಸಿ ಯುವರ್ ಓನ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಅಡ್ವರ್ಟೈಸ್ಮೆಂಟ್. ಯುವರ್ ಅಡ್ವರ್ಟೈಸ್ಮೆಂಟ್ ಟೆಲ್ಸ್ ದಟ್ ಇಟ್ ಈಸ್ 1,100 ಬೆಡ್, 10,100 beds. Your officer tells it is 6,500 bed. ಇದಕ್ಕೆ ಯಾರು ಉತ್ತರ ಕೇಳಬಾರ್ದ? ನಾವು ಲೆಕ್ಕ ಕೇಳಬಾರ್ದ? ನಾವು ಅಲ್ಲ, ಬೇರೆ ಏನು ಬೇಡ ಮುಖ್ಯಮಂತ್ರಿಗಳೇ. ಪಾಪ ನಮ್ಮ ತಾಯಿ ಇವತ್ತು ಒಂದು ಪ್ರಜಾವಾಣಿ ಒಂದು ಆರ್ಟಿಕಲ್ ನೀವೆಲ್ಲ ನೋಡಿದ್ದೀವಿ. ವೃದ್ಧಾಪ್ಯ ವೇತನ, ವಿಧವಾ ವೇತನಕ್ಕೆ ತಡೆ, 5 ತಿಂಗಳು ವಿಳಂಬ, 5 months. ಇದು ನಿಮ್ಮ ಸಾಧನೆನಾ? ಬೇರೆ ಬಿಲ್ಗಳಿರ್ರಿ. 5 ತಿಂಗಳು ವಿಳಂಬ, ಫಲಾನುಭವಿಗಳ ನಡಲು, ಅಗತ್ಯ ಸಾಮಗ್ರಿಗಳನ್ನು ಕೊಳ್ಳಲು ಪರದಾಟ, ವೃದ್ಧಾಪ್ಯ ವೇತನ, ವಿಧವಾ ವೇತನಕ್ಕೆ ತಡೆ. ಇದು ನಮ್ಮ ಹಳ್ಳಿಗಳಲ್ಲಿ, ನಮ್ಮ ತಾಲೂಕಿನಲ್ಲಿ ಯಾರಿಗೆ 60 ವರ್ಷ ಆಗಿದೆ, ಯಾರು ವಿಧಿವರಾಗಿದ್ದಾರೆ, ಇದು ಸಾಧ್ಯ ಇಲ್ವೇ? ಮುಖ್ಯಮಂತ್ರಿಗಳೇ, ಎಲ್ಲ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅವ್ರದೊಂದು ವಿಚಾರ, ನಿಮ್ದೊಂದು ವಿಚಾರ. ನಿಮ್ದೇ ಸರ್ಕಾರ ಆಯ್ತು, ಅವ್ರು ಏನ್ ಸಹಾಯ ಮಾಡಿದ್ರು ಹೇಳಿ? ಸೆಂಟ್ರಲ್ ಗವರ್ಮೆಂಟ್ ನಾವು ಅಧಿಕಾರಕ್ಕೆ ಬಂದ್ಮೇಲೆ ನೀವ್ ಹೇಳ್ತಾ ಇದ್ರಲ್ಲ, 2 ಕಡೆನೂ ಒಂದೇ ಸರ್ಕಾರ ಇರಬೇಕು ಅಂತ. ಒಂದೇ ಸರ್ಕಾರ ಇದೆಯಲ್ಲ, ಯಾಕೆ ನೀನ್ ಸಹಾಯ ಮಾಡ್ತಾ ಇಲ್ಲ? ಯಾಕೆ ಪ್ರೈಮ್ ಮಿನಿಸ್ಟರ್ ಇಲ್ಲಿಗೆ ಬರ್ಲಿಲ್ಲ ನೆರವು ನೋಡ್ಲಿಕ್ಕೆ? ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ ಅಂತ ಅಲ್ಲಿಗೆ ಹೋದ್ರು, ಬೇರೆ ಕಡೆ ಹೋದ್ರು.
ನಿಮ್ಮಲ್ಲಿ ಯಾಕೆ ಬರ್ಲಿಲ್ಲ? ಬರೀ ನೀವು ಮಾತ್ರ ಒಂದ್ 15 ನಿಮಿಷ ಹೆಲಿಕಾಪ್ಟರ್ ಒಂದು ರೋಡ್ ನೋಡಿದ್ರಿ, ಅದ್ ಬಿಟ್ರೆ ಏನಾದ್ರು ಆಯ್ತಾ? ಎಲ್ಲ ಯೋಜನೆಗಳನ್ನ ರದ್ದು ಮಾಡ್ಬಿಟ್ರಿ. ನಮ್ ಸರ್ಕಾರ ಏನೇನ್ ಮಾಡ್ದೋ ಪಾಪ ಎಲ್ಲ ನಿಮ್ ಸಾಧ್ಯ ಏನಪ್ಪಾ ಅಂತ ಅಂದ್ರೆ ಎಲ್ಲ ಯೋಜನೆಗಳನ್ನ ರದ್ದು ಮಾಡ್ಬಿಟ್ರಿ. ಯಾವ್ದಾದ್ರು ನಮ್ ಸರ್ಕಾರಗಳಾಗಿತ್ತು, ದುಡ್ಡಿಲ್ಲ, ಆರ್ಥಿಕ ಪರಿಸ್ಥಿತಿ ಇಲ್ಲ ಅಂತ ರದ್ದು ಮಾಡ್ಬಿಟ್ರಿ. ಇವತ್ತು ಈ ಮಿನಿಸ್ಟರ್ಸ್ ಅಲ್ಲಿ ಹೊಂದಾಣಿಕೆ ಏನಾದ್ರು ಇದೆಯಾ ಹೇಳಿ? ನೀವೇ ಪ್ರೆಸ್ ಕಾನ್ಫರೆನ್ಸ್ ಕರೆದ್ರಿ ಮೊನ್ನೆ. ನಾವು ಇಲ್ಲಿ ಕೂತ್ಕೊಂಡು ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಪ್ರೆಸ್ ಕಾನ್ಫರೆನ್ಸ್ ಕರೆದ ಮೇಲೆ ನೀವು ಪ್ರೆಸ್ ಕರೆದ್ರಿ. 5 ಜನ ಮಂತ್ರಿಗಳು ಕಳಿಸಿದ್ರಿ, ಬಹಳ ಸಂತೋಷ. 2,000 ಕೋಟಿ ರೂಪಾಯಿ. ಮೊದಲು ಮಂತ್ರಿ ಏನ್ ಹೇಳಿದ್ರು? ಬರೀ ನಾವು 300 ಕೋಟಿ ಅಂತ ಹೇಳಿ ಡೆಪ್ಟಿ ಸಿಎಂ ಹೇಳ್ತಾರೆ. ಅದಾದ್ಮೇಲೆ 5 ಜನ ಮಂತ್ರಿಗಳು ಬಂದು 2,000 ಚಿಲ್ಲರೆ ಇರ್ತಾರೆ. ಪೈಪ್ ಲೈನ್ ಅಲ್ಲಿ ಇದೆಯಲ್ಲ, ಅದೇನೋ ಅದ್ಯಾವ ಲೆಕ್ಕ? ಎಲ್ಲ ಒಪ್ಕೊಂಡ್ರಲ್ಲ. ನೀವೇ ಹೇಳಿದಿರಿ ಇಲ್ಲ ಸ್ಟಾರ್ಟಿಂಗ್ ಆ ರೇಟ್ ಇತ್ತು, ಈಗ ರೇಟ್ ಕಡಿಮೆ ಆಗೋಗಿದೆ ಅಂತ ಹೇಳಿದ್ರಿ. ಎಲ್ಲ ಹುಟ್ಟೇನ್ರಿ. ಎಲ್ಲ ಪಕ್ಕದ ರಾಜ್ಯದಲ್ಲಿ ಖರೀದಿ ಆಗಿದೆಯಲ್ಲ, ಪಕ್ಕದ ರಾಜ್ಯದಲ್ಲಿ ಖರೀದಿ ಆಗಿದೆಯಲ್ಲ, ಅದ್ಯಾವ ರೇಟು? ಸೆಂಟ್ರಲ್ ಗವರ್ಮೆಂಟ್ ಖರೀದಿ ಮಾಡಿದಾರಲ್ಲ, ಅದೇನ್ ರೇಟು? ನಿಮ್ಮಲ್ಲಿ ಏನ್ ಸ್ಪೆಷಲ್ ರೇಟು? ಏನ್ ನಿಮ್ಗಿರೋ ಕಾಂಟ್ರಾಕ್ಟರ್ಗಳು ನಮ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಮ್ಮ ಆಫೀಸರ್ಸ್ ನಮ್ಗೆ ಏನ್ ವಿಚಾರ ತಿಳಿಸಿದಿಲ್ಲ ಅಂತ ಹೇಳಿದ್ರಲ್ಲ. ಸುಮ್ಮನೆ 21ನೇ ತಾರೀಕು ಒಂದು ಆರ್ಡರ್ ಇದೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್. ನಾನು ಒಂದು ಸಣ್ಣ ಒಂದು ವರ್ಷ ಇದೆ, 3M95 ಮಾಸ್ಕ್ ಇದೆ, ಒಂದು 10 ಲಕ್ಷ ಖರೀದಿ ಮಾಡೋರು. ಟ್ಯಾಕ್ಸ್ GST ಬಿಟ್ಟು 280 ರೂಪಾಯಿ ಮಾಸ್ಕ್. 21 ಏಪ್ರಿಲ್. ಅದು ಯಾವ್ದಪ್ಪ? 281 ರೂಪಾಯಿ. ಅದು ಯಾವ ಮಾಸ್ಕ್? ನೀವು ಹಾಕೊಳ್ಳಿ. N95. N95 is banned. After that, say N95 is not in use now. ಇಲ್ಲಿ ಹೇಳಿದ್ದಾರೆ 3M N95 ಅಂತ. ಇದು ನೋಡಿ, ಸ್ವಲ್ಪ ತೋರಿಸಿ. N95 ಇದೇ ನಂಬರ್ ಇದೆ. ಇದು 280 ರೂಪಾಯಿ ಸುಮ್ಮನೆ. ನಮ್ಮ ಮೆಡಿಕಲ್ ಎಜುಕೇಶನ್ ಆ ಸ್ಯಾನಿಟೈಸರ್ ಒಂದೊಂದು ಡಿಪಾರ್ಟ್ಮೆಂಟ್ ಒಂದೊಂದು. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ತಗೊಂಡಿದ್ದೀನಿ. ನಾನು ಇದು ಯಾವ್ದೋ ಕೈಗೆ ಹಾಕಲ್ಲ 595 ರೂಪಾಯಿ ತಗೊಂಡೆ. ಇದನ್ನ ಯಾವ್ದೋ 1,000 ರೂಪಾಯಿ ತಗೊಂಡಿದ್ದೀನಿ. ನಾನು ನಮ್ಮ ಆರೋಗ್ಯ ಹಸ್ತಕ್ಕೆ ನಾನು ತಗೊಂಡಿದ್ದೀನಿ. ಸ್ಯಾನಿಟೈಸರ್ 100 ರೂಪಾಯಿ ನಾನು ಪರ್ಚೇಸ್ ಮಾಡಿದ್ದೇನೆ, 10 ಲೀಟರ್. ನಿಮ್ಮಲ್ಲಿ ಎಷ್ಟಕ್ಕೆ ಮಾಡಿದ್ದಾರೆ? 600 ರೂಪಾಯಿಗೆ ಸೋಷಿಯಲ್ ವೆಲ್ಫೇರ್ ಹಾಕಿದೆ. 200 ಚಿಲ್ಲರೆಗೆ ಇದಕ್ಕೆ ಕಲಿಯೋಣ ನಾವು? ಇದಕ್ಕೆ ಸಹಕಾರ ಬೇಕಾ ನಿಮ್ಗೆ? ಒಂದು ವರ್ಷ ಸಾಧ್ಯನೇ ಇದು? ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ನ್ಯಾಷನಲ್ ಮೀಡಿಯಾ ಇಂದ ಹಿಡಿದು ಸ್ಟೇಟ್ ಮೀಡಿಯಾ ಎಲ್ಲ ಕೂಡ ನಿಮ್ಮನ್ನ ಪ್ರತಿಯೊಬ್ಬರು ಕೂಡ ಬೆತ್ತಲೆ ಮಾಡ್ತಾ ಇದ್ದಾರೆ. ನಿಮ್ ಬೆತ್ತಲೆ ಅಲ್ಲ ಇದು, ಕರ್ನಾಟಕ ರಾಜ್ಯದ ಬೆತ್ತಲೆ ಇದು. ಪ್ರತಿಯೊಬ್ಬ ಮುಖಂಡರುಗಳೇ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಮೊದಲು ತಮಗೆ KPCC ಇಂದ ನಮ್ಮ ಮೀಡಿಯಾ ಮತ್ತು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ಗೆ ಜವಾಬ್ದಾರಿಯನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು BL ಶಂಕರ್ ಅವ್ರನ್ನ ಚೇರ್ಮನ್ ಆಗಿ, ಕೋ ಚೇರ್ಮನ್ ಆಗಿ VR ಸುದರ್ಶನ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಬಹುಶಃ ಅವರ 45 ವರ್ಷಗಳ ರಾಜಕಾರಣದ ಅನುಭವದಂತ ಇಬ್ಬರು ನಾಯಕರು ಬಹಳ ಕೆಳಮಟ್ಟದಿಂದ ವಿದ್ಯಾರ್ಥಿ ಸಂಘಟನೆಗಳಿಂದ ಬೆಳೆದು ಎಲ್ಲ ವರ್ಗದ ಜನರನ್ನ ಅವರದೇ ಆದ ರೀತಿಯಲ್ಲಿ ಮುಟ್ಲಿಕ್ಕೆ ಹೋರಾಟವನ್ನು ಮಾಡಿಕೊಂಡು ಬಂದು ಪಕ್ಷದ ಸಂಘಟನೆಯಲ್ಲಿ ಕೆಲಸ
ಮಾಡಿಕೊಂಡು ಬಂದಿದ್ದಾರೆ. ತಮಗೆಲ್ಲ ಬಹಳ ಅಪಾರವಾದಂತಹ ಪರಿಚಯವು ಕೂಡ ತಮಗಿದೆ. ಸೊ ಆ ದೃಷ್ಟಿಯಿಂದ ಪಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಾನು ನೇಮಕ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ತಮ್ಮ ಸಂಪರ್ಕದಲ್ಲಿ ಇರ್ತಾರೆ. ತಾವೆಲ್ಲ ಸಹಕಾರ ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ಇವತ್ತು ಸರ್ಕಾರಕ್ಕೆ 1 ವರ್ಷ ಮುಗಿದಿದೆ. ಯಡಿಯೂರಪ್ಪನವರ ಸಾಧನೆ ಬಿಚ್ಚಿಟ್ಟಿದ್ದಾರೆ. ಬಹಳ ಸಂತೋಷ, ನಮಗೇನು ತಗರಾದೇನಿಲ್ಲ. ಒಳ್ಳೆ ಅಡ್ವರ್ಟೈಸ್ಮೆಂಟ್ಗಳು ಮತ್ತೊಂದೆಲ್ಲ ಅವರ ಸಾಧನೆ ವಿಭಿನ್ನವಾಗಿ ಅವರು ತೋರಿಸಿದ್ದಾರೆ. ಎಲ್ಲ ಮಂತ್ರಿಗಳನ್ನು ಕೂಡ ನಮಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. 2ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು ಏನೇನು ಮಾಧ್ಯಮಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನಾನು ಬಿಡಿಸಿ ಜಾಸ್ತಿ ಹೇಳಕ್ ಹೋಗುವುದಿಲ್ಲ. 1 ವರ್ಷದ ಯಡಿಯೂರಪ್ಪನವರ ಆಟ ಪ್ರಥಮ 1 ತಿಂಗಳು ಮಂತ್ರಿಮಂಡಲ ಇಲ್ಲದೆ ತಿಕ್ಕಾಟ ಆಯ್ತು. 2ನೇ ತಿಂಗಳು ನೆರೆಗೆ ಪರಿಹಾರ ಕೊಡದೆ ನರಳಾಟ ಆಯ್ತು. 3ನೇ ತಿಂಗಳು ಉಪಚುನಾವಣೆಯಲ್ಲಿ ಬಯಲಾಟ. 4ನೇ ತಿಂಗಳು ಮಂತ್ರಿಮಂಡಲ ಎಂಬ ಒಂದು ದೊಡ್ಡ ಧುಮಾದ ನಡೀತು. 5ರಲ್ಲಿ ಮಂತ್ರಿಗಿರಿಯಾಗಿ ಕಿತ್ತಾಟ ಆಯಿತು. 7-8 ತಿಂಗಳಲ್ಲಿ ಕೋವಿಡ್ ಲಾಕ್ಡೌನ್ ಎಂಬ ಹರಳಾಟದಲ್ಲಿ ನಡೆಯಿತು. 9-10ರಲ್ಲಿ ಕೊರೋನಾ ಎಂಬ ಕಿರ್ಚಾಟನೆ ನಡೆಯಿತು. 11-12ರಲ್ಲಿ 12 ತಿಂಗಳಲ್ಲಿ ಲೂಟಿ ಆಟ ನಡೆಯಿತು. ಈಗ ಜನರ ಸಾಮಾನ್ಯರ ಮಾತ್ರ ನಾವು ಬದುಕಿನಲ್ಲಿ ಹೋರಾಟವನ್ನು ನಾವು ಮಾಡುವಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇದು ಯಡಿಯೂರಪ್ಪನವರ 1 ವರ್ಷದ ಆಟ. ಇವತ್ತು ತಾವೆಲ್ಲ ಏನವರು ಬಿಡುಗಡೆ ಮಾಡಿದ್ದಾರೆ, ಬರೀ ಸುಳ್ಳಿನ ಸರಮಾಲೆ. ಬರೀ ಮಾಧ್ಯಮಕ್ಕೆ, ಸ್ನೇಹಿತರಿಗೆ, ಜನರಿಗೆ ಏನ್ ತಿಳಿಸ್ಬೇಕು, ಬರೀ ಕಿವಿಗೆ ಹಿಂಪಾದಂತ ಮಾತುಗಳನ್ನ ಹೇಳಿದ್ದಾರೆ. ವಾಸ್ತವಾಂಶವಾಗಿ ಅವರು ಏನು ಮಾತು ಕೊಟ್ಟಿದ್ದಾರೆ, ಏನು ನುಡಿದಿದ್ದಾರೆ, ಯಾರು ಕೂಡ ಜನರಿಗೆ ತಲುಪಿಲ್ಲ. ಬರೀ ಸುಳ್ಳಿನ ಸರಮಾಲೆ ಆಗಿದೆ. ಬರೀ ನೆರೆ ಪರಿಹಾರ ಅಂತ ಏನ್ ಮಾತು ಕೊಟ್ಟು, ಯಾರಿಗೆ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿದ್ರು, ಯಾರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಪ್ರಾರಂಭದಿಂದಲೇ ಅವರು ತೆಗೆದುಕೊಂಡ್ರು. ಇವತ್ತರೆಗೂ ತಮ್ಮ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಮನವಿ ಮಾಡಿಕೊಳ್ತೇನೆ, ಆ ಭಾಗಕ್ಕೆ ನೀವು ಹೋಗಿ ನೋಡಿ. ಇವತ್ತರೆಗೂ ಕೂಡ ಆ ನೆರೆಯ ಪರಿಹಾರ ಯಾರಿಗೂ ಕೂಡ ದೊರೆಯಲಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಮುಂದೆ ಅವರು ಏನು ಹಳಲು ಹೇಳ್ಕೊಂಡಿದ್ರು, ಸುಮಾರು 35,000 ಕೋಟಿ ರೂಪಾಯಿ ಪ್ರವಾಹ ಹಾನಿಯಾಗಿದೆ ಅಂತೇಳಿ ಚೀಫ್ ಸೆಕ್ರೆಟರಿಗಳು ಅವ್ರು ಹೇಳಿದ್ರು. ಬಂದಿದ್ದು ಎಷ್ಟಪ್ಪ? 1,800 ಕೋಟಿ ರೂಪಾಯಿ. ಬರಕ್ಕೆ ಬರೀ 1,029 ಕೋಟಿ ರೂಪಾಯಿ ನೇರೆ ಇಲ್ಲದಂತ ಅಂತ ಹೇಳಿದ್ರು. ಅಮಿತ್ ಶಾ ಅವರ ಬಳಿ 5,000 ಕೋಟಿ ರೂಪಾಯಿ
ರೂಪಾಯಿ ಮಧ್ಯಂತರ ಪರಿಹಾರ ಕೇಳ್ಕೊಂಡು ಅಮಿತ್ ಶಾ ಅವರ ಬಳಿ ಬರೀ 10 ನಿಮಿಷದಲ್ಲಿ BSY ಅವರ ನೆರೆ ಪರಿಶೀಲನೆ ಆಯ್ತು. CM ಎದುರುಗಳೇ ಕಣ್ಣೀರಿಟ್ಟಂತ ಸಂತಸಿತು. ಗೋಳು ಕೇಳಿ ಮನೆಗಳನ್ನೇ ಕಟ್ಸ್ಕೊಡ್ತೀವಿ ಅಂತ ಹೇಳಿ ಮಾತನ್ನ ಕೊಡ್ತೀವಿ. ಇದು ನಾನು ಹೇಳ್ತಾ ಇಲ್ಲ, ಇದನ್ನ ಮಾಧ್ಯಮ ಸ್ನೇಹಿತರು ತಾವೆಲ್ಲ ಏನ್ ಹೇಳಿದ್ರಿ, ತಾವು ಕೂಡ ಇದನ್ನೆಲ್ಲ ಬರೆದ್ರಿ. ಈ ಮಧ್ಯ ಕೊರೋನಾ ವಿಚಾರ ಸಂದರ್ಭದಲ್ಲಿ ನಾವು 2,000 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅಂತ ಹೇಳಿ ಹೇಳಿದ್ದೇವೆ. ಜನರಿಗೆ ಅವರು ಏನ್ ಮಾತು ಕೊಟ್ರು, ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತರೆಗೂ ಕೂಡ ಅವ್ರು ಏನು 1,600 ಕೋಟಿ ರೂಪಾಯಿ ಘೋಷಣೆ ಮಾಡಿದ್ರಲ್ಲ, ಪಟ್ಟಿ ಕೊಡ್ರಿ ಯಾರ್ಯಾರಿಗೆ ನೀವು ಕೊಟ್ಟಿದ್ದೀರಿ ಅಂತ. ಅವ್ರು ಸತ್ತ ಮೇಲೆ ನೀವು ಕೊಡ್ತೀರಾ ದುಡ್ಡು? ಅವ್ರು ಬದುಕಿದಾಗ ಕೊಡಬೇಕು. ಈ ಪರಿಹಾರ ಈ ಕೊರೋನಾ ಸಂದರ್ಭದಲ್ಲಿ ಏನು ಅವ್ರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಡ್ರೈವರ್ಗೆ ಹೇಳಿದ್ರಿ, ಶೌರಿಕರಿಗೆ ಹೇಳಿದ್ರಿ, ದರ್ಜಿಯವ್ರಿಗೆ ಹೇಳಿದ್ರಿ, ಯಾರು ನಮ್ಮ ಬಟ್ಟೆ ಮಡಿವಾಳರಿಗೆ ಹೇಳಿದ್ರಿ. ಇನ್ನು ಯಾವಾಗ ನೀವು ತಪ್ಪಿಸೋದು? ನೀವು ಅನೌನ್ಸ್ಮೆಂಟ್ ಮಾಡ್ಕೊಂಡಿದ್ದೀರಿ ನಿಮ್ಮ ಏನು ಅಡ್ವರ್ಟೈಸ್ಮೆಂಟ್ ಅಲ್ಲಿ, ಹೂವು ಹಣ್ಣು ಬೆಳೆದವ್ರಿಗೆ ಎಲ್ಲ ದುಡ್ಡು ಕೊಟ್ಬಿಟ್ಟಿದೀನಿ ಅಂತ ಹೇಳಿದ್ದೀರಿ. 1,000 ಕೋಟಿ ರೂಪಾಯಿ ಅವ್ರ ರೈತರಿಗೆ ನಷ್ಟ ಆಗಿದೆ. ಹೇಳಿ, ಎಲ್ಲಿ ನೀವು ಲಿಂಕ್ ಮಾಡಿದ್ರಿ? ನಿಮ್ಮ ಸಾಧನೆಯಲ್ಲಿ ಯಾವ ರೈತರಿಗೆ ಲಿಂಕ್ ಮಾಡಿದ್ರಿ ಅಂತ ನೀವು ಹೇಳಿ. ಇಂಥ ರೈತರಿಗೆ ಮಾಡಿದ್ರೆ ಇಷ್ಟು ಖರೀದಿ ಮಾಡುದು, ಇವರಿಗೆ ಬೆಂಬಲ ಬೆಲೆ ಕೊಟ್ಟು ಇವ್ರಿಗೆ ಹಂಚಿದೀವಿ, ಇವ್ರಿಗೆ ಸಹಾಯ ಮಾಡಿದೀವಿ ಅಂತ ನೀವು ಒಂದು ಪಟ್ಟಿ ನಮಗೆ ಬಿಡುಗಡೆ ಮಾಡಿ. ನಾವು ಒಂದು ವಿರೋಧ ಪಾರ್ಟಿಯವ್ರು ಇಟ್ಕೊಂಡು ನಾವು ಒಂದು ವೈಟ್ ಪೇಪರ್ ಕೇಳ್ತಾ ಇರೋದು ತಪ್ಪೇನ್ರಿ? ನೀವು ಮಾಡಿದಂತ ಶ್ವೇತ ಪತ್ರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.